ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ ಅದರಲ್ಲಿ ನಾವು ಅಧ್ಯಾಯ 6ರ ಅಪವರ್ತಿಸುವಿಕೆ ಅನ್ನೋ ಪಾಠದ ಅಭ್ಯಾಸ 6.3ರ 5ನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 5ನೇ ಲೆಕ್ಕ ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ ನಂತರ ಸೂಚಿಸಿದಂತೆ ಭಾಗಿಸಿ ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟ್ ಏನು ಮಾಡೋಣ ಅಂತಂದರೆ y² + 7y + 10 ಡಿವೈಡೆಡ್ ಬೈ y + 5 ಅಂತ ಇದೆ. ಈಗ ಇಲ್ಲಿ y² + 7y + 10 ಏನಿದೆ ಇದು ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು ಮತ್ತು ಗುಣಿಸಿದ್ರೆ ಕೊನೆಯ ಪದ ಅಪವರ್ತನ ಆಗಿರಬೇಕು. ಯಾವ್ದು ಬರುತ್ತೆ? 5 2 10 ಬರುತ್ತೆ. ಕೂಡಿದ್ರೆ ಕಳೆದ್ರೆ ನೋಡ್ರಿ 5 + 2 ಕೂಡಿದ್ರೆ 7 ಆಯಿತು. ಹಾಗೆ 5 2 10 + 10 ಆಯಿತು. ಸೊ ಹಂಗಾಗಿ ನಾವೇನು ಮಾಡೋಣ y² + 5y + 2y + 10 ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಿ ನಾವು. ಹಿಂದಿನ ವಿಡಿಯೋದ ಲೆಕ್ಕದಲ್ಲಿ 7y ಅಂತಂದರೆ 5y + 2y ಅಲ್ಲಿಗೆ 7 ಬರಬೇಕು. ಆ ರೀತಿ ಮಾಡ್ಕೊಳ್ತೀವಿ. ಇನ್ನು ಇವೆರಡರಲ್ಲಿ ಕಾಮನ್ ಏನಿದೆ? y ಕಾಮನ್ ಇದೆ. y ಕಾಮನ್ ತೊಗೊಂಡ್ರೆ ಇಲ್ಲಿ y ಉಳಿತು +5 ಉಳಿತು ಇಲ್ಲಿ. ಇಲ್ಲ ಅದೇ ರೀತಿ ಇವೆರಡರಲ್ಲೂ ಕಾಮನ್ ಏನಿದೆ? ಸಹ 2. ಸೊ 2ನ್ನು ಹೊರಗೆ ತೆಗೆದುಕೊಂಡ್ರೆ ಇಲ್ಲಿ y + 2 5. ಸೊ ಈಗ ನೆಕ್ಸ್ಟ್ ಏನು ಉಳಿತು? ಇವೆರಡರಲ್ಲಿ ಕಾಮನ್ನು ಮತ್ತು 5 y + 5 ಕಾಮನ್ ಹೊರಗೆ ತೆಗೆದುಕೊಂಡ್ರೆ ಇಲ್ಲಿ y ಉಳಿತು. ಅದೇ ರೀತಿ ಪ್ಲಸ್ ಇಲ್ಲಿ y + 5 ಹೊರಗಡೆ ಬಂದಿದೆ, ಇಲ್ಲಿ 2 ಮಾತ್ರ ಉಳಿದಿದೆ. ಸೊ ಹಾಗಾಗಿ y² + 7y + 10 ಜಾಗದಲ್ಲಿ ನಾವೇನು ಬರ್ಕೋಬೋದು? y + 5 ಇಂಟು y + 2 ಡಿವೈಡೆಡ್ ಬೈ ಕೆಳಗಿರ್ತಕ್ಕಂಥದ್ದು y + 5 ಇದೆ. ಈಗ ನೋಡಿ y + 5 y + 5 ಕ್ಯಾನ್ಸಲ್ ಆಯಿತು. ಆಗ ಉಳಿಯೋದೇನು? y + 2 ಉಳಿಯುತ್ತೆ. ಸೊ ಹಾಗಾಗಿ ಇದರ ಉತ್ತರ y + 2 ಅನ್ನೋದು ಆಗಿದೆ. ಅದೇ ರೀತಿ ಎರಡನೇ ಲೆಕ್ಕ m² - 14m - 32 ಡಿವೈಡೆಡ್ ಬೈ m + 2 ಅಂತ. ಈಗ ಇದನ್ನು ಭಾಗಿಸ್ಬೇಕು. ಫಸ್ಟ್ ಅಪವರ್ತನೆ ಮಾಡಿ ಭಾಗಿಸ್ಬೇಕು, ಇಲ್ಲ ಡೈರೆಕ್ಟ್ ಹಂಗೆ ಭಾಗಿಸ್ಬೋದು. ಇಲ್ಲಿ ಅಪವರ್ತನ ಮಾಡಿ ಭಾಗಿಸ್ರಿ ಅಂತ ಹೇಳಿರೋದ್ರಿಂದ ನಾವು ಇದನ್ನು ಅಪವರ್ತನ ಮಾಡ್ಕೋಬೇಕಾಗುತ್ತೆ. m² - 14m - 32. ಈಗ ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರೋ ಹಾಗೆ ಕೊನೆಯ ಏನು ಸಂಖ್ಯೆ ಅಪವರ್ತನ ಬರ್ಕೋಬೇಕು. 32 ಇದೆ ಅಂತ 32 - 32 ಇದೆ. ಈ ಯಾವುದದು 16 2 32 ಅಂತ ತೊಗೋಬೋದು. ಈಗ 16ರಲ್ಲಿ 2 ಹೋದರೆ 14 ಆಗುತ್ತೆ. ಹಂಗಾಗಿ ನಾವೇನು ಮಾಡೋಣ? ಇದಕ್ಕೆ ಮೈನಸ್ ಹಾಕೋಣ. ಆಗೇನಾಗುತ್ತೆ? ಇದಕ್ಕೆ ಪ್ಲಸ್ ಹಾಕೋಣ. 16ರಲ್ಲಿ 2 ಹೋದರೆ 14 ಆಗುತ್ತೆ. ಅಂತ 14 - 14 ಆಯಿತು. ಹಂಗಾಗಿ ಇದಕ್ಕೆ ಮೈನಸ್ ಹಾಕಿದ್ದೀನಿ. ಅದೇ ರೀತಿ ಪ್ಲಸ್ ಇಂಟು ಮೈನಸ್ ಮೈನಸ್ 16 2 32 ಆಗುತ್ತೆ. ಈಗ ಇದನ್ನು m² - 16m + 2m - 32 ಅಂತ ತೆಗೆದುಕೊಳ್ಳೋಣ. ಈಗ ಇವೆರಡರಲ್ಲಿ ಕಾಮನ್ ಏನಿದೆ? m ಕಾಮನ್ ಇದೆ. m ಹೊರಗಡೆ ತೊಗೊಂಡ್ರೆ ಇಲ್ಲಿ m - 16 ಉಳಿತು. ಇಲ್ಲಿ 2 ಕಾಮನ್ ಇದೆ ನೋಡಿ, ಇವೆರಡರಲ್ಲೂ ಸಹ 2. ಅದನ್ನು 2 ಹೊರಗೆ ತೆಗೆದುಕೊಂಡ್ರೆ m - 2 16 ನೋಡಿ 32 ಹೊರಗೆ 32 ಇದೆ, ಅದರಲ್ಲಿ 16 ಅನ್ನೋದು 2 ಇದೆ. ಹಂಗಾಗಿ 2 ಹೊರಗೆ ತಗೊಂಡ್ರೆ ಇಲ್ಲಿ 16 ಉಳಿತು. ಅಂದರೆ ಇಲ್ಲಿ ಏನು ಬರುತ್ತೋ ಇಲ್ಲಿ ಅದು ಬರಲೇಬೇಕು ಅಂತ. ಸೊ ಈಗ ಇವೆರಡರಲ್ಲಿ ಕಾಮನ್ನು m - 16 ಇದೆ. ಹಂಗಾಗಿ ಅದನ್ನು ಹೊರಗೆ ತೆಗೆದುಕೊಂಡ್ರೆ ಇಲ್ಲಿ m ಮಾತ್ರ ಉಳಿಯಿತು, ಇಲ್ಲಿ +2. ಸೊ ಹಂಗಾಗಿ ಈಗ m - 16 ಇಂಟು m + 2 ಡಿವೈಡೆಡ್ ಬೈ m + 2. ಸೊ ಈಗ ನೋಡಿ m + 2 m + 2 ಕ್ಯಾನ್ಸಲು, ಆಗ ಉಳಿಯೋದು m - 16. ಈಗ ಅದೇ ರೀತಿ ಮುಂದಿನ ಲೆಕ್ಕ 5p² - 25p + 20 ಡಿವೈಡೆಡ್ ಬೈ p - 1 ಅಂತ ಇದೆ. ಈಗ ನೋಡಿ ಇವೆರಡರಲ್ಲಿ ಎಲ್ಲದರಲ್ಲೂ ಕಾಮನ್ ಏನಿದೆ? 5 ಕಾಮನ್ ಇದೆ. ಹಂಗಾಗಿ 5ಅನ್ನು ಹೊರಗಡೆ ತೆಗೆದುಕೊಂಡ್ರೆ ಏನು ಉಳಿಯುತ್ತೆ? ಇಲ್ಲಿ p² - 5 5 25. ಸೊ 25 ಅದನ್ನು ಅದರಲ್ಲಿ 5 ಹೊರಗೆ ತೆಗೆದ್ರೆ 5 ಉಳಿತು. ಇಲ್ಲಿ 5 4 20 ಹೌದಾ? ಅಂದರೆ 5ರಿಂದ ಗುಣಿಸಿದ್ರೆ ಮತ್ತೆ ಮೇಲಿದೆ ಬರುತ್ತೆ. ಸೊ ಇಲ್ಲಿ p - 1. ಸೊ ಈಗ ಏನು ಮಾಡ್ಬೋದು ಅಂತಂದರೆ ಈ p² - 5p + 4 ಇದನ್ನು +4 ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು, ಹಂಗೆ ಮಾಡ್ಕೋಬೇಕು ನೋಡಿ. ಏನು 4 1 4 ಅಂತ ಬರ್ಕೋಬೋದು. ಅಪವರ್ತನ 4 1 4. ಸೊ ಕೂಡಿದ್ರೆ ಕಳೆದ್ರೆ ಆಗಬೇಕು. ಹಂಗಾಗಿ ಏನು ಮಾಡೋಣ? ಇಲ್ಲೂ ಮೈನಸ್ ಹಾಕೋಣ. ಆಗ -4 - 1 ಕೂಡಿದ್ರೆ -5 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ +4 ಆಗುತ್ತೆ. ಹಾಗಾಗಿ ಇದು ನೋಡಿ p² - 4p -1p + 4. ಈಗ ಇವೆರಡರಲ್ಲಿ ಕಾಮನ್ ಏನಿದೆ? p ಇದೆ. ಪಿಯನ್ನು ಹೊರಗಡೆ ತೆಗೆದುಕೊಂಡ್ರೆ p - 4. ನೆಕ್ಸ್ಟ್ ಇವೆರಡರಲ್ಲಿ ಕಾಮನ್ ಏನಿದೆ? ಮೈನಸ್ ಏನೂ ಇಲ್ಲ ಕಾಮನ್, ಅಂದರೆ -1 ಹೊರಗೆ ತೆಗೆದುಕೊಂಡ್ರೆ p ಇಲ್ಲಿ ಪ್ಲಸ್ ಅಂತಂದರೆ ನೋಡಿ ಮೈನಸ್ ಅನ್ನೋ 2 ಇರ್ತಾವೆ, ಅಂದರೆ ಮೈನಸ್ ಇಂಟು ಮೈನಸ್ ಅಂತ. ಅದರಲ್ಲಿ 1 ಮೈನಸ್ ಹೊರಗಡೆ ತೆಗೆದುಕೊಂಡ್ರೆ ಏನು ಉಳಿತು? -4 ಉಳಿತು. ಅಂದರೆ ಇಲ್ಲಿ ಏನು ಬರುತ್ತೋ ಇಲ್ಲಿ ಅದು ಬರಲೇಬೇಕು. ಹಂಗಾಗಿ ಈಗ p - 4 ಹೊರಗಡೆ ತೆಗೆದುಕೊಂಡ್ರೆ ಏನು ಉಳಿತು? ಇಲ್ಲಿ p ಉಳಿತು.
ಇಲ್ಲಿ -1 ಉಳಿತು, ಕಾರಣ ಇದು ಹೊರಗಡೆ ಬಂದಿದೆ. ಸೊ ಹಂಗಾಗಿ ಈಗ 5 ಇಂಟು ಈ p² -5p + 4 ಜಾಗದಾಗ ಏನು ಮಾಡ್ಬೋದು ನಾವು, p - 4 ಇಂಟು p - 1 ಡಿವೈಡೆಡ್ ಬೈ p - 1 ಇದ್ರ ಉತ್ತರ. ಅಲ್ಲಿ p - 1 p - 1 ಕ್ಯಾನ್ಸಲ್, 5 ಇಂಟು p - 4 ಇದ್ರ ಉತ್ತರ. ಅದೇ ರೀತಿ 4ನೇ ಲೆಕ್ಕ 4yz ಡಿವೈಡೆಡ್ ಬೈ z² ಪ್ಲಸ್ 6z ಮೈನಸ್ 16 ಡಿವೈಡೆಡ್ ಬೈ 2yz ಪ್ಲಸ್ 8 ಅಂತ ಇದೆ. ಈಗ ನಾವೇನು ಮಾಡೋಣ, z² ಪ್ಲಸ್ 6z ಮೈನಸ್ 16, ಇದರಲ್ಲಿ -16ರ ಅಪವರ್ತನ ಕೂಡಿದ್ರೆ ಕಳೆದ್ರೆ 6 ಬರ್ಬೇಕು, ಹಂಗೆ ಬರ್ಕೊಡೋಣ. ಹೆಂಗೆ ಬರ್ಕೋಬೋದು ಅಂತಂದರೆ 8 2 16 ಅಂತ ತೆಗೆದುಕೋಬೋದು. ಆಗ +6 ಬರಬೇಕು. ಹಂಗಾಗಿ ನಾವೇನು ಮಾಡೋಣ, ಇದಕ್ಕೆ ಮೈನಸ್ ಹಾಕೋಣ, ಇದಕ್ಕೆ ಪ್ಲಸ್ ಹಾಕೋಣ. ಅಲ್ಲಿ 8ರಲ್ಲಿ 2 ಹೋದರೆ 6 ಆಗುತ್ತೆ ಅಂತ 6 + 6. ಅದೇ ರೀತಿ ಪ್ಲಸ್ ಇಂಟು ಮೈನಸ್ ಮೈನಸ್ 8 2 16, ಅಲ್ಲಿಗೆ z² ಪ್ಲಸ್ 8z ಮೈನಸ್ 2z ಮೈನಸ್ 16. ಈಗ ಇವೆರಡರಲ್ಲಿ ಕಾಮನ್ ಏನಿದೆ, z ಕಾಮನ್ ಇದೆ. ಝಡ್ಡನ್ನು ಹೊರಗಡೆ ತೆಗೆದುಕೊಂಡ್ರೆ z ಪ್ಲಸ್ 8 ಮೈನಸ್ 2, ಇಲ್ಲಿ z 2 ಹೊರಗಡೆ ತೆಗೆದುಕೊಂಡಿದ್ದೀನಿ. ಆಗ z ಮೈನಸ್ 2 8 16 ನೋಡಿ, 2 8 16 ಎಂಥ 2, ಇಲ್ಲಿ ಮೈನಸ್ ಹೊರಗಡೆ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಪ್ಲಸ್ ಆಗುತ್ತೆ ನೋಡಿ. ಸೊ z ಪ್ಲಸ್ 8, ಆಮೇಲೆ ಇಲ್ಲಿ ಏನು ಬರುತ್ತೋ ಇಲ್ಲಿ ಅದು ಬರಲೇಬೇಕಿದು. ಸೊ ಹಂಗಾಗಿ ಇವೆರಡರಲ್ಲಿ ಕಾಮನ್ ಏನಿದೆ, z ಪ್ಲಸ್ 8ಅನ್ನು ಹೊರಗಡೆ ತೆಗೆದುಕೊಂಡ್ರೆ ಇಲ್ಲೇನು ಉಳಿತು, z ಉಳಿತು, ಇಲ್ಲಿ -2 ಉಳಿತು. ಸೊ ಹಾಗಾಗಿ ಈಗ 4yz ಇಂಟು z² ಪ್ಲಸ್ 6z ಮೈನಸ್ 16 ಜಾಗದಲ್ಲಿ ಏನು ಮಾಡ್ಬೋದು ನಾವು, z ಪ್ಲಸ್ 8 ಇಂಟು z ಮೈನಸ್ 2 ಡಿವೈಡೆಡ್ ಬೈ 2y ಇಂಟು z ಪ್ಲಸ್ 8. ಈಗ ನೋಡಿ z ಪ್ಲಸ್ 8 z ಪ್ಲಸ್ 8 ಕ್ಯಾನ್ಸಲ್, y ಕ್ಯಾನ್ಸಲ್ಲು, 2 1 2 2, ಅಲ್ಲಿಗೆ ಫೈನಲ್ ಆನ್ಸರು 2z ಇಂಟು z ಮೈನಸ್ 2 ಇದರ ಉತ್ತರ ಆಗಿದೆ. 2z ಇಂಟು z ಮೈನಸ್ 2 ಇದರ ಉತ್ತರ ಆಗಿದೆ. 5ನೇ ಲೆಕ್ಕ 5pq ಇಂಟು p² q² ಡಿವೈಡೆಡ್ ಬೈ 2p ಇಂಟು p ಪ್ಲಸ್ q. ಈಗ ನೋಡಿ p ಕ್ಯಾನ್ಸಲ್ ಆಯಿತು. ಸೊ ಆಗ ಏನು ಉಳಿತು, 5q ಬೈ 2 p² q² ಡಿವೈಡೆಡ್ ಬೈ p ಪ್ಲಸ್ q. ಈಗ ಈ p² q² ಏನಿದೆ ಇದು ಯಾವ ರೂಪದಲ್ಲಿದೆಯಪ್ಪ ಅಂತಂದರೆ ನೋಡಿ, a² ಮೈನಸ್ b², ಅಂದರೆ ಅದರ ಸೂತ್ರ ಏನು, a ಪ್ಲಸ್ ಬಿ ಇಂಟು a ಮೈನಸ್ ಬಿ ರೂಪದಲ್ಲಿದೆ, ಹೌದಾ. ಹಾಗಾಗಿ ಇದನ್ನು ನಾವು ಹೇಗೆ ಬರಿಬೋದು, p ಪ್ಲಸ್ q ಇಂಟು p ಮೈನಸ್ q ಅಂತ ಬರ್ಕೋಬೋದು. ಸೊ ಹಾಗಾಗಿ p² q² ಜಾಗದಲ್ಲಿ ಏನಾಗ್ಬೋದು, p² ಮೈನಸ್ q² ಜಾಗದಲ್ಲಿ p ಪ್ಲಸ್ q ಇಂಟು p ಮೈನಸ್ q ಡಿವೈಡೆಡ್ ಬೈ p ಪ್ಲಸ್ q. p ಪ್ಲಸ್ q ಕ್ಯಾನ್ಸಲ್ ಆಯಿತು. ಆಗ ಉಳಿಯೋದು 5q ಬೈ 2 ಇಂಟು p ಮೈನಸ್ q ಇದರ ಉತ್ತರ ಆಗಿದೆ. ನೆಕ್ಸ್ಟ್ 6ನೇ ಲೆಕ್ಕ 12xy ಇಂಟು 9x² ಮೈನಸ್ 16y² ಡಿವೈಡೆಡ್ ಬೈ 4xy ಇಂಟು 3x ಪ್ಲಸ್ 4y. ಈಗ xy ಕ್ಯಾನ್ಸಲ್ ಆಯಿತು, 4 1 4 3, ಅಲ್ಲಿಗೆ ಏನು ಉಳಿತು, 3 ಇಂಟು 9x² ಮೈನಸ್ 16y² ಡಿವೈಡೆಡ್ ಬೈ 3x ಪ್ಲಸ್ 4y. ಈಗ ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ 9x² 3x² ಅಂತ ಬರ್ಕೋಬೋದು. ಅದೇ ರೀತಿ 16y² 4y² ಅಂತ ಬರ್ಕೋಬೋದು. ಆಗ ಇದು ಯಾವ ರೂಪಕ್ಕೆ ಬರುತ್ತಪ್ಪ ಅಂತಂದರೆ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಲ್ಲ, a² ಮೈನಸ್ b² ಸೂತ್ರ ಏನು ಹೇಳುತ್ತೆ, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇದೆ. ಇಲ್ಲಿ a ಜಾಗದಲ್ಲಿ ಏನಿದೆ 3x ಇದೆ, b ಜಾಗದಲ್ಲಿ ಏನಿದೆ 4y ಇದೆ. ಸೊ ಹಾಗಾಗಿ a ಅಂತಂದರೆ a ಅಂದರೆ 3x ಪ್ಲಸ್ b ಅಂದರೆ 4y ಇಂಟು a ಅಂತಂದರೆ 3x ಮೈನಸ್ 4y ಆಗುತ್ತೆ. ಸೊ ಅಂದರೆ ಅದ್ರ ಜಾಗದಲ್ಲಿ 3 ಇಂಟು 3x ಪ್ಲಸ್ 4y ಇಂಟು 3x ಮೈನಸ್ 4y ಆಗುತ್ತೆ ಡಿವೈಡೆಡ್ ಬೈ 3x ಪ್ಲಸ್ 4y. ಸೊ ಇದು ಕ್ಯಾನ್ಸಲ್ ಆಯಿತು. ಆಗ ಫೈನಲ್ ಉಳಿಯೋದೇನು, 3 ಇಂಟು 3x ಮೈನಸ್ 4y ಇದರ ಉತ್ತರ ಆಗಿದೆ.
ಈಗ 7ನೇ ಲೆಕ್ಕ 39y³ ಇಂಟು 50y² ಮೈನಸ್ 98 ಡಿವೈಡೆಡ್ ಬೈ 26y² ಇಂಟು 5y ಪ್ಲಸ್ 7. ಈಗ ಏನು ಮಾಡ್ಬೋದು ಅಂತಂದರೆ, ಈಗ ಈ ಎರಡರಲ್ಲೂ ಕಾಮನ್ ಏನಿದೆ ಅಂತಂದರೆ 50y² ಮತ್ತು 98ರಲ್ಲಿ ಕಾಮನ್ 2 ಇದೆ. ಆ 2ನ್ನು ಹೊರಗಡೆ ತೆಕ್ಕೊಂಬಿಡೋಣ. ಆಗ 39y³ ಇಂಟು 2ನ್ನು ಹೊರಗಡೆ ತಗೊಂಡ್ರೆ ಇದೇನಾಯಿತು 25y² ಮೈನಸ್ ನೋಡಿ 2ನ್ನು ಹೊರಗೆ ತೆಗೆದುಕೊಂಡ್ರೆ 49 49 ಸಿಗುತ್ತಿಲ್ಲಿ 49 ಆಗುತ್ತೆ. 49 98 ಡಿವೈಡೆಡ್ ಬೈ 26y² ಇಂಟು 5y ಪ್ಲಸ್ 7. ಈಗ 39y³ ಇಂಟು 2 ಈ 25y² ಹೆಂಗೆ ಬರ್ಕೋಬೋದು ಅಂದರೆ 5y² ಅಂತ ಬರ್ಕೋಬೋದು. ಹಾಗೆ 49ನ್ನು 7² ಅಂತ ಬರ್ಕೋಬೋದು. ಡಿವೈಡೆಡ್ ಬೈ 26y² ಇಂಟು 5y ಪ್ಲಸ್ 7. ಈಗ ಇಲ್ಲಿ y² ಇದೆ, y³ ಇದೆ. ಸೊ ಇದೇನಾಯಿತು ಸ್ಕ್ವಯರು ಈ ಕ್ಯೂಬು ಕ್ಯಾನ್ಸಲ್ ಆಯಿತು, ಅಂದರೆ 1y ಉಳ್ಕೊಳ್ಳುತ್ತೆ. ಇಲ್ಲಿ ಅದೇ ರೀತಿ 2 1 2 13. ಸೊ ಅಲ್ಲಿಗೆ ಈಗ ನೋಡಿ 5y² ಮೈನಸ್ 7² ಇದು ಯಾವ ಸೂತ್ರ ಇದೆ, a² ಮೈನಸ್ b² ಅಂದರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ರೂಪಕ್ಕೆ ಬಂತು. ಇಲ್ಲಿ a ಜಾಗದಲ್ಲಿ ಏನಿದೆ, a ಜಾಗದಲ್ಲಿ 5y ಇದೆ, b ಜಾಗದಲ್ಲಿ 7 ಇದೆ. ಸೊ ಹಾಗಾಗಿ ಇದನ್ನು ಹೆಂಗೆ ಬರಿಬೋದು, 5y ಪ್ಲಸ್ 7 ಇಂಟು 5y ಮೈನಸ್ 7 ಅಂತ ಬರ್ಕೋಬೋದು. ಸೊ ಹಾಗಾಗಿ ಅದನ್ನು ಹಂಗೆ ಬರ್ಕೊಂಡ್ರೆ ಇಲ್ಲೇನುಳಿತು 39y ಬೈ 13. ಈಗ 5y ಪ್ಲಸ್ 7 ಇಂಟು 5y ಮೈನಸ್ 7 ಡಿವೈಡೆಡ್ ಬೈ 5y ಪ್ಲಸ್ 7. ಈಗ 5y ಪ್ಲಸ್ 7 5y ಪ್ಲಸ್ 7 ಕ್ಯಾನ್ಸಲ್ ಆಯಿತು. ಈಗ 13 1 13 3. ಸೊ ಅಲ್ಲಿಗೆ ಇಲ್ಲೇನು ಉಳಿತು, ಈ ಕಡೆ ಮಾಡ್ತೀನಿ ನೋಡಿ. ಸೊ 13 3. ಸೊ ಏನು ಉಳಿತಿಲ್ಲಿ 3y ಕರೆಕ್ಟಾ, 13 3 3y ಇಂಟು 5y ಮೈನಸ್ 7 ಇದರ ಉತ್ತರ ಆಗಿದೆ. 3y ಇಂಟು 5y ಮೈನಸ್ 7.